ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು ರಾಜೀವ್ ವಸತಿ ನಿಗಮದಿಂದ ಕಟ್ತಿರುವಂಥ 1 BHK ಫ್ಲ್ಯಾಟು ಕೆಂಚನಾಪುರ. ಫ್ರೆಂಡ್, ಇದು ಯಶವಂತಪುರ ಕ್ಷೇತ್ರದಲ್ಲಿ ಬರುವಂತಹ ಕೆಂಚನಾಪುರ ಅಂತ ಅತಿ ಶೀಘ್ರದಲ್ಲೇ ಕೊಡುವಂತಹ ರೆಡಿ ಇರುವಂತಹ ಒಂದು ಕೆಂಚನಾಪುರ. ಫ್ರೆಂಡ್, ಆಲ್ಮೋಸ್ಟ್ ಇದು 80% 90% ಎಲ್ಲ ಕೆಲಸ ಫಿನಿಶಿಂಗ್ ಆಗಿದೆ. ಪೇಂಟಿಂಗ್ ಕೆಲಸ ಮತ್ತು ಇಲ್ಲಿ ರೋಡು ಕಾಮಗಾರಿ ಆಗಿರ್ಬೋದು, ಸಣ್ಣ ಪುಟ್ಟ ಎಲೆಕ್ಟ್ರಿಕಲ್ಸ್ ಆಗಿರ್ಬೋದು, ಒಳಗಡೆ ಪೇಂಟಿಂಗ್ ಆಗಿ ಎಲ್ಲ ಸಂಪೂರ್ಣವಾಗಿ ಸ್ವಲ್ಪ ಟೈಮಲ್ಲಿ ಇದು ಸಿಗ್ತದೆ, ಫುಲ್ಲು ಆಗಿದೆ. ಈ ಸಣ್ಣ ಪುಟ್ಟ ಕೆಲಸಗಳು ಇರೋದ್ರಿಂದ ಕೆಲವೇ ತಿಂಗಳಲ್ಲಿ ಇದು ಕೊಡುವಂಥ ಅತಿ ಶೀಘ್ರದಲ್ಲಿ ಕೊಡುವಂತಹ 1 BHK ಫ್ಲ್ಯಾಟು ಕೆಂಚನಾಪುರ. ಫ್ರೆಂಡ್, ಇಲ್ಲಿ ಫಲಾನುಭವಿಗಳು ಸಾಕಷ್ಟು ಇಲ್ಲೂ ಸಹ ಬ್ಯಾಂಕಲ್ಲಿ ಲೋನ್ ತಗೊಂಡು EMI ಕಟ್ಕೊಂಡು ಬಾಡಿಗೆ ಮನೇಲಿ ಕಟ್ಕೊಂಡು ಇದ್ದಾರೆ. ಫ್ರೆಂಡ್, ಈ ಸರ್ಕಾರ ಈಗ ಅತಿ ಶೀಘ್ರದಲ್ಲೇ ಕೊಡ್ತೀವಿ ಅಂತ ತಿಳಿಸ್ತಾ ಇದೆ. ಇಲ್ಲಿ ಫಲಾನುಭವಿಗಳು ಸಹ ಅವರೇ ಸಹ ಇಲ್ಲಿ ಮಾತನಾಡಿ ತಿಳಿಸಿದ್ದಾರೆ 1 BHK ಫ್ಲ್ಯಾಟು ಏನೇನು ರೆಡಿ ಇದ್ದಾವೆ ಮತ್ತು ಇಲ್ಲಿ ಯಾವ ರೀತಿ ಕೆಲಸ ಇದೆ ಮತ್ತು ಇಲ್ಲಿ ಯಾವಾಗ ಕೊಡ್ತಾರೆ ಅನ್ನೋದು ಸಂಪೂರ್ಣವಾಗಿ ನಿಮಗೆ ವಿಷಯ ಅವರೇ ತಿಳಿಸ್ತಾರೆ. ಬನ್ನಿ ಹಾಗಾದರೆ ನೋಡೋಣ ಅವ್ರು ಏನು. ಇದೀಗ ನಾನು ಫ್ಲ್ಯಾಟ್ ಒಳಗಡೆ ಇದ್ದೀನಿ, ಸರಿನಾ. ನಮಗೆ ಇವಾಗ ಹಂಚಿಕೆ ಪತ್ರನೂ ಅಂದರೆ ಸ್ವಾಧೀನ ಪತ್ರನೂ ಕೊಟ್ಟಿದ್ದಾರೆ. ಮೇನ್ ಇವಾಗ ಮನೆ ಹ್ಯಾಂಡ್ ಓವರ್ ಆಗಬೇಕು. ಮನೆ ಇವಾಗ ಮೇನ್ ಇರೋದು KPTCL ಸಮಸ್ಯೆ, ಕರೆಂಟಿನ ಸಮಸ್ಯೆ ಕ್ಲಿಯರ್ ಆದರೆ ಈ ಒಂದು ಕ್ಷೇತ್ರ ಹ್ಯಾಂಡ್ ಓವರ್ ಬರುತ್ತೆ. 4 ಕೆಲಸ ಭಾಳ ಇಂಪಾರ್ಟೆಂಟು. ಬೆಸ್ಕಾಮ್ KPTCL ಲೈನು ಮತ್ತು ಮೀಟರ್ಸು ಮತ್ತು STP ಸಂಪ್, ಈ 4 ಕೆಲಸ ಆದರೆ ಈ ಒಂದು ಕ್ಷೇತ್ರ ಅತಿ ಶೀಘ್ರದಲ್ಲಿ ಹಸ್ತಾಂತರ ಬರುವಂಥ ಸಾಧ್ಯತೆಗಳಿದೆ. ಕೆಂಚನಪುರ ಸರ್ವೆ ನಂಬರ್ 13. ಈಗ ಮೇನಪ್ಪ ಅಂದರೆ ಸ್ವಾಧೀನ ಪತ್ರ ಕೊಟ್ಟಿದ್ದಾರೆ. ಯಾಕಂದರೆ ಸ್ವಲ್ಪ ಶೇಡೆಡ್ ಎಲ್ಲ ಸಮಸ್ಯೆಗಳಿದೆ, ಖಾತೆಗಳು ಅವೆಲ್ಲ ಸಮಸ್ಯೆ ಇದೆ. ಅದರಿಂದ ನಮಗೆ ಇವೆಲ್ಲ ಹೇಳ್ಬಾರ್ದು, ಸರಿ ಇರಲಿ. ಅದೀಗ ಸ್ವಾಧೀನ ಕೊಟ್ಟಿದ್ದಾರೆ. ಈಗ ನಾವು ಮನೆ ವಾಸ ಆಗ್ಬೋದು. ಈಗ ಮೇನ್ ಇಂಪಾರ್ಟೆಂಟ್ ಸದ್ಯಕ್ಕೆ ವಾಸ ಇರೋಕ್ಕಾಗಲ್ಲ. ಇದೇನಪ್ಪ ಅಂದರೆ ಕರೆಂಟಿನ ಸಮಸ್ಯೆ, ಕರೆಂಟ್ ಇಲ್ಲ. ಕರೆಂಟ್ ಇಲ್ಲದೆ ನೀರಿಲ್ಲದೆ ನಾವು ವಾಸ ಇರೋಕ್ಕೆ ಮೂಲಭೂತ ಸೌಕರ್ಯ ಮೇನ್ ಇಂಪಾರ್ಟೆಂಟು. ಹೊರಗಡೆ ಔಟ್ಸೈಡ್ ಬಂದು ಕಾಂಪೌಂಡ್ ಆಗಬೇಕು, ಗೇಟ್ ಆಗಬೇಕು, ಸೆಕ್ಯೂರಿಟಿ ರೂಮ್ ಆಗಬೇಕು, STP ಕೆಲಸ ಆಗಬೇಕು, ಸಮ್ ಕೆಲಸ ಆಗಬೇಕು, ಔಟ್ಲೈನ್ ಬೆಸ್ಕಾಮ್ ಕೆಲಸ ಆಗಬೇಕು, ರಸ್ತೆ ಆಗಬೇಕು. ಎಲ್ಲ ಲೈನಿಗೆಲ್ಲ ಎಳ್ದಿದ ಮೇಲೆ ರಸ್ತೆ ಆಗಬೇಕು. ಎಂಟ್ರೆನ್ಸ್ ಮೇನೇ ಆಗಬೇಕು. ಆಮೇಲೆ ಎಕ್ಸಿಟು ಮತ್ತು ಎಂಟ್ರೆನ್ಸ್ 2 BHK ಒಂದು ಎಕ್ಸಿಟ್ ಇರುತ್ತೆ, 1 BHK ಒಂದು ಎಕ್ಸಿಟ್ ಇರುತ್ತೆ. ಮೇನ್ ಎಂಟ್ರೆನ್ಸ್ ಬಂದ್ಬಿಟ್ಟು ಆ ಕಡೆ ಸೆಕ್ಯೂರಿಟಿ ರೂಮ್ ಬ್ಯಾಕ್ ಸೈಡ್ ಬರುತ್ತೆ. ಅಲ್ಲಿ ಸೆಕ್ಯೂರಿಟಿ ರೂಮ್ ಒಂದು ಕಟ್ಟಬೇಕು. ಅದು ಕಟ್ಟಿ ಕ್ಲೋಸ್ ಮಾಡ್ತಾರೆ. 2 BHK ಬರ್ದಿಂದ ಕೆಲಸ ಆಗ್ತಾಯಿದೆ. ಫೈರಿಂಗ್ ಕೆಲಸ ಕೂಡ ಆಗ್ತಾಯಿದೆ. 1 BHKನಲ್ಲೂ ಫೈರಿಂಗ್ ಕೆಲಸ ಒಂದು ಸೈಡ್ದು ಆಗಿದೆ. ಔಟ್ಸೈಡು ಫೈರಿಂಗ್ ಲೈನ್ ಕೂಡ ಪುಲ್ಲಿ ಕೂಡ ಹಾಕಿ ಫಿಟ್ ಮಾಡಿದ್ದಾರೆ. ಅವೆಲ್ಲ ಇರ್ಬೋದು. ಮುಂದೆ ಈಗ ಮೇನ್ ಇಂಪಾರ್ಟೆಂಟು ಹಸ್ತಾಂತರ ಕೊಡೋಕ್ಕೆ. ಈಗ ಏನು ಫೆಬ್ರವರಿ, ಮಾರ್ಚ್ ಇಲ್ಲಾಂದರೆ ಏಪ್ರಿಲ್ ಅಂತ್ಯದೊಳಗೆ ಕೊಡೋ ಸಾಧ್ಯತೆಗಳಿದೆ. ಈ ಅಂತ್ಯದೊಳಗೆ ಕೊಡಿ ಅಂತ ನಾವು ಮಾತುಕತೆ ಇದೆ. ಈಗ ಇಲ್ಲೇ ಹೋದರೆ ನೆಕ್ಸ್ಟು ಏಪ್ರಿಲ್ಗೆ ಕೊಡೋ ಸಾಧ್ಯತೆಗಳಿದೆ. ಮಾರ್ಚ್ ಬಿಟ್ಟರೆ ಏಪ್ರಿಲ್ಗೆ ಹ್ಯಾಂಡ್ ಓವರ್ ಕೊಡೋ ಸಾಧ್ಯತೆಗಳಿದೆ. ಇಷ್ಟು ಮಟ್ಟಿಗೆ ಒಪಿನಿಯನ್ ಇದೆ ಸರ್ ಈ ಒಂದು ಕ್ಷೇತ್ರ ಕೆಂಚನಪುರ. ಮೇನು ಇಂಪಾರ್ಟೆಂಟು ಒಗ್ಗಟ್ಟು ಹೊಂದಾಣಿಕೆ ಪ್ರೀತಿ ವಿಶ್ವಾಸ ನಮಗೆ ಮೇನ್ ಇಂಪಾರ್ಟೆಂಟು. ಅದಂತೆ ಸ್ಟಾರ್ಟಿಂಗಿಂದ ಕೂಡ ಇದು ಹೇಳ್ತಾ ಇದ್ದೀವಿ. 7 ವರ್ಷದಿಂದ ಶ್ರಮ ಪಟ್ಟಿದ್ದಕ್ಕೆ ಒಂದು ಫಲ ಎಲ್ಲರಿಗೂ 225 ಫಲಾನುಭವಿಗಳು ಸಿಕ್ಕಿದೆ. ಅದೇ ಥರನೇ ಮುಖ್ಯವಾಗಿ ಮುಂದೆ ಬರುವಂಥ ದಿನಗಳಲ್ಲಿ ಎಲ್ಲ ಒಗ್ಗಟ್ಟು ಹೊಂದಾಣಿಕೆ ಪ್ರೀತಿ ವಿಶ್ವಾಸ ನಮಗೆ ಮೇನ್ ಇಂಪಾರ್ಟೆಂಟು. ಬೇರೆ ಬೇರೆ ಥರ ಒಪಿನಿಯನ್ ಇಟ್ಕೊಳ್ಳೋಂಗೆ ಇರೋ ಥರ ಇಲ್ಲ. ಇದು ಮೇನ್ ಇಂಪಾರ್ಟೆಂಟು. ಈಗ ಕೆಲಸ ಕಾರ್ಯಗಳು ಮುಂದೆ ಬಂದೆ ನೋಡಿದರೆ ನಾವು ನಮ್ಮ ಫ್ಲ್ಯಾಟಲ್ಲಿ ನೋಡಿ ಎಲ್ಲ ಆಗಿದೆ. ಸ್ವಿಚಸ್ ಕೆಲಸ ಕೂಡ ಆಗಿದೆ. ಫ್ರಂಟ್ ಕ್ಯಾಮ್ರಾ ಕವರ್ ಮಾಡೋಣ ನೋಡಿ. ಫ್ರೆಂಡ್, ಅವರು ತಿಳಿಸಿದ್ದಾರೆ ಇಲ್ಲಿ ಏನು ಕೆಲಸ ನಡೀತವೆ, ಪೇಂಟಿಂಗ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಕೆಲಸ ಇಲ್ಲಿ ಆಗಿದ್ದಾವೆ. ಸಣ್ಣ ಪುಟ್ಟ ಕೆಲಸಗಳು ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಫ್ರೆಂಡ್, ಈಗ ಈ ತಿಂಗಳು ಎಂಡಿಂಗು ಇಲ್ಲ ಏಪ್ರಿಲ್ ಒಳಗಡೆ ಇದು 1 BHK ಫ್ಲ್ಯಾಟ್ ಅತಿ ಶೀಘ್ರದಲ್ಲೇ ಹಂಚಿಕೆ ಮಾಡೋಕ್ಕೆ ಸಿದ್ಧತೆ ಇಲ್ಲಿ ನಡೆಸ್ತಾ ಇದ್ದಾರೆ. ಅದರೊಂದು ವಸತಿ ನಿಗಮದಲ್ಲಿ ಅತಿ ಶೀಘ್ರದಲ್ಲಿ ಈ ತಿಂಗಳಾಗ್ಬೋದು, ನೆಕ್ಸ್ಟ್ ತಿಂಗಳಾಗ್ಬೋದು, ಇದು ಕನ್ಫರ್ಮ್ ಆಗಿ ನಿಮಗೆ ಕೊಡ್ತಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ.
ಫ್ರೆಂಡ್ ಇದು ಕೆಂಚನಾಪುರ 1 BHK ಫ್ಲ್ಯಾಟು. ಇನ್ನು ಸಂಪದ ಒಂದು ಸ್ವಲ್ಪ ಕೆಲಸಗಳೆಲ್ಲ ನಡಿಬೇಕಾಗಿದೆ. ಸಂಪದ ನೀರಿಗೆ ಮತ್ತು KIB ಕಡೆಯಿಂದ ಒಂದು ಸ್ವಲ್ಪ ಕರೆಂಟು ಇದಿದೆ. ಹಾಗಾಗಿ ಇದು ಏಪ್ರಿಲ್ ತಿಂಗಳು ಆಲ್ಮೋಸ್ಟ್ ಆಗ್ಬೋದು ಅಂತಲೇ ನಿಮಗೆ ತಿಳಿಸ್ತೀನಿ. ಇನ್ನು ಏನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಫಸ್ಟು BPL ಕಾರ್ಡ್ ಇತ್ತೀಚೆಗೆ ಏನು ಸರ್ಕಾರ ತಿಳಿಸ್ತಾ ಇದೆ, ನಾವು ಇನ್ಕಮ್ ಜಾಸ್ತಿ ಮಾಡ್ತೀವಿ ಅಂತ ತಿಳಿಸ್ತಾ ಇದೆ. ಅಂದರೆ 1,20,000 ಜಾಸ್ತಿ ಮಾಡ್ತಾಯಿದ್ದೀವಿ.